ಹಲೋ ಹಾಯ್ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗಿದ್ರಿ? ಆರಾಮಿದ್ರಿ? ನಾನು ಆರಾಮಿದ್ದೀನಿ ನೋಡ್ರಿ. ಇವತ್ತು ನೈಟ್ ಕ್ಯಾಮ್ರಾ ಓಪನ್ ಮಾಡೀನಿ. ಹುಣ್ಣಿ ದಿವಸ ಏನರ ಸ್ವೀಟ್ ಮಾಡಮಂತೇಳಿ ಮಾಡ್ಲತ್ತೀನಿ. ಏನು ಸ್ವೀಟ್ ಮಾಡತ್ತೀನಪ್ಪ ಅಂದ್ರೆ ಮಲೋದಿ ಮಾಡತ್ತೀನಿ. ಗೋಧಿ ಹಿಟ್ಟು ಸೋಸ್ಕೊಂಡಿನಿ. ಗೋಧಿ ಹಿಟ್ಟಿನಿಂದ ಮಲೋದಿ ಮಾಡ್ಲತ್ತೀನಿ. ಹಿಟ್ಟು ನಾದಿಟ್ಟಿನಿ ನೋಡ್ರಿ. ಈಗ ಒಂದು 10 ನಿಮಿಷ ನೆನಿಲಕ್ಕ ನೆಂದದೀಗ. ಮುಂಜಾನೆ ಮಾಡ್ಲಿಕ್ಕಾಗಿಲ್ಲ, ಕೆಲಸ ಇತ್ತು ಭಾಳ, ಬಟ್ಟೆ ಅದೆಲ್ಲ. ಹಂಗಂದು ನೈಟೇ ಮಾಡಿದ್ರಾಯ್ತು ಅಂತೇಳಿ ಸಂಜೆಗೆ ಮಾಡ್ಲತ್ತೀನಿ. ಮಲೋದಿಗೆ ಸ್ವಲ್ಪ ಜಾಸ್ತಿನೇ ಹಿಡಿಬೇಕು ಹಿಟ್ಟು. ಹಿಡ್ದು ದಪ್ಪ ಮಾಡಬೇಕು. ಎಷ್ಟು ದಪ್ಪಗಿತ್ತು ಹಂಗೆ ಮಲೋದಿ ಜರ ಮೆತ್ತಗೆ ಬರ್ತಾವೆ, ಸ್ಮೂತ್ ಬರ್ತಾವೆ. ಆಯಿತು, ಸಣ್ಣ ಮಾಡ್ಲಿಕ್ಕೂ ಈಜಿ ಆಗ್ತದೆ. ಹಂಗಂದು ಮಾಡ್ಲತ್ತೀನಿ. ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ನಾದೀನಿ. ಇಲ್ಲಿ ನೋಡ್ರಿ, ನಾನು ಲಟ್ಟಣಿ ತೋರ್ಸ್ಲತ್ತೀನಿ. ನಮ್ಮದು ಲಟ್ಟಣಿ ಮುಂಜಾನೆ ಚಪಾತಿ ಮಾಡ್ಲತ್ತೀನಿ. ಹಿಂಗೆ ಮಣಿ ಮೇಲೆ ಇಟ್ಟಿನಿ, ಕೆಳಗೆ ಬಿದ್ದು ಒಡೆದೇ ಹೋಗ್ಯದ ಒಂದೇ ಸಲಕ್ಕೆ. ಹಂಗಂದು ನಮ್ಮ ಮಮ್ಮಿರ ಬಳಿ ಎಷ್ಟು ಆಯಿತು ತರಿಸ್ಕೊಂಡಿನಿ. ನೋಡ್ರಿ ಎಷ್ಟು ದಪ್ಪ ಮಾಡೀನಿ. ಅದು ಲಟ್ಟಣಿ ನನ್ನ ಜೊತೆಗೆ 24 ವರ್ಷ ಹಿಡ್ದು ಇತ್ತು. ಅದರಿಂದ ಮಾಡ್ತಿದ್ದೆ. ನಂಗೆ ಅದು ಒಂದು ಇದಾಗಿತ್ತು, ಅದು ರೂಢಿ ಬಿದ್ದಿತ್ತು. ಅದು ಚೆಂದ ಲಟ್ಟಣಿ ಹೋಗ್ಯದೀಗ. ಒಂದು ಸ್ವಲ್ಪ ಅವತ್ತು ಫುಲ್ ಡೇ ಎಲ್ಲ ಬೇಜಾರಾಯಿತು. ಎಷ್ಟು ವರ್ಷ ಹಿಡ್ದು ನನ್ನ ಕೈದಾಗಿತ್ತಲ್ಲ, ಹೆಂಗೆ ಹೊಡಿತು ಅಂಥೇಳಿ. ಬಿದ್ದದ ಒಂದು 2-3 ಸಲ ಕೆಳಗೆ, ಅಂದ್ರೆ ಹೊಡೆದಿದ್ದಿಲ್ಲ. ಈ ಸಲ ಮುರಿದು ಹೋಯ್ತು ಯಾಕೋ. ಹೆಂಗೆ ಹತ್ತದೇನೋ ಗೊತ್ತಿಲ್ಲ. ಒಂದೇ ಸಲಕ್ಕೆ ಕೈ ಹಿಡಿಯೋ ಜಾಗದಾಗ ಮುರಿದೇ ಹೋಗ್ಯದ. ಈಗ ಒಂದು ಹೊಸ ತೊಗೋಬೇಕಲ್ಲತ್ತೀನಿ. ನೋಡ್ರಿ, 3 ಚಪಾತಿ ಆಗ್ಯಾವ ಟೋಟಲಾಗಿ. ತೋಲ್ ಹಿಡ್ಲತ್ತೀನಿ. 2-3 ಚಪಾತಿ ಆಗೋಷ್ಟು ಹಿಟ್ಟು ಹಿಡ್ದು ಮಾಡ್ಲತ್ತೀನಿ. ಮಲೋದಿ ರೊಟ್ಟಿ ಹಿಟ್ಟು ಹಚ್ಚಿ ಆಯಿತು. ಮ್ಯಾಲೆ ನೀರು ಹಂಚಿನ ಮೇಲೆ ಹಾಕಿದ್ಮೇಲೆ ನೀರಿನಿಂದ ಸವರಬೇಕು. ಎಣ್ಣೆ ಹಚ್ಚೋದಿರಲ್ಲ ಇದಕ್ಕೆ. ಎಣ್ಣೆ ಆಡಿಲ್ಲ, ನೀರಷ್ಟೇ. ಜೋಳದ ರೊಟ್ಟಿ ಥರ ನೀರು ಹಚ್ಚಿ ಸವರಬೇಕು. ಹಂಗೆ ಮಾಡಿ ನೋಡ್ರಿ 3 ರೊಟ್ಟಿ ಈಗ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಕಮೆಂಟನ್ನು ಮಾಡಿರಿ ಹೆಂಗಾಗ್ಯದ ನಂದು ರೆಸಿಪಿ ಅಂಥೇಳಿ. ಮತ್ತು ಎಲ್ಲರಿಗೂ ಶೇರ್ ಮಾಡಿರಿ. ಹಂಗೆ ನನ್ನ ವಿಡಿಯೋ ಯಾರು ನೋಡ್ಲತ್ತೀರಿ ಅವರು ಎಲ್ಲ ನೋಡ್ರಿ. ಈ ಟೈಪು ರೊಟ್ಟಿ ಸುಟ್ಟಂಗೆ ಸುಡಬೇಕು. ಸುಟ್ಟಿದ ಮೇಲೆ ಸಣ್ಣ ಮುರಿದು ಸಣ್ಣ ಮಾಡಬೇಕು ಫುಲ್ಲು. ಇಲ್ಲಿ ನೋಡ್ರಿ, ಈ ಟೈಪ್ ಆಗ್ಯದ. ಖಾಲಿ 3 ರೊಟ್ಟಿನಿಂದ ಒಂದು ಎಲ್ಲರೂ ಊಟ ಮಾಡೋಷ್ಟು ಮಲೋದಿ ಆಗಿತ್ತು. ಇದು ಮಲೋದಿ 2 ಟೈಪ್ ಹಿಟ್ಟಿನಿಂದ ಮಾಡ್ತಾರೆ. ಸಜ್ಜೆ ಹಿಟ್ಟಿನಿಂದ ಮಾಡ್ತಾರೆ, ಗೋಧಿ ಹಿಟ್ಟಿನಿಂದ ಮಾಡ್ತಾರೆ. ನಾನು ಗೋಧಿ ಹಿಟ್ಟಿನಿಂದ ಮಾಡೀನಿ. ಮತ್ತೊಂದು ಸಲ ಸಜ್ಜೆ ಹಿಟ್ಟಿನಿಂದ ಮಾಡಿ ತೋರಿಸ್ತೀನಿ ನಿಮ್ಗೆ, ಅದು ಹೆಂಗೆ ಮಾಡ್ತಾರೆ ಅಂಥೇಳಿ. ಮುಂಜಾನೆ ಮಾಡಿದ್ದು ಪಲ್ಯ ಅದು ಇತ್ತು. ಹಂಗಂದು ಒಂದು 4-5 ಚಪಾತಿ ಮಾಡೀನಿ. ಇಷ್ಟು ಮಲೋದಿ ಅನ್ನ ಸಾರು ಮಾಡೋದಿತ್ತು, ಮಾಡಿ ನೋಡ್ರಿ. ಹಿಂಗೆ ಇದೊಂದು ಆದ್ರೆ ಆಯ್ತು. ಈಗ ಇವತ್ತು ಹುಣ್ಣಿ ಇತ್ತಲ್ಲ, ಹುಣ್ಣಿ ದಿವಸ ಇಲ್ಲಿ ನಮ್ಮೂರ ಸನಿನೇ ಮಾಣಿಕ್ ನಗರ ಅಂತೇಳಿ ಬರ್ತದೆ. ಅಲ್ಲಿ ದೇವ್ರ ಜಾತ್ರೆ ಇರ್ತದೆ. ಅಲ್ಲಿಗೆ ಹೋಗ್ತೀವಿ ವರ್ಷನ. ಹುಣ್ಣಿ ದಿವಸ ಭಾಳ ಮಂದಿ ಇರ್ತದೆ ಅಂಥೇಳಿ ಹೋಗಿಲ್ಲ. ಮರುದಿವ್ಸ ಹೋಗಮ್ಮಂಥೇಳಿ. ಜನ ಭಾಳ ಇರ್ತದೆ, ಲೈನ್ ಇರ್ತದೆ. ದರ್ಶನ ಮಾಡ್ಲಿಕ್ಕೂ ಭಾಳ ಲೇಟ್ ಆಗ್ತದೆ ಅಂಥೇಳಿ ಮರುದಿವ್ಸ ಹೋಗಮ್ಮಂಥೇಳಿ ಮರುದಿವ್ಸ ಹೋಗಿದ್ದೀವಿ ಸಂಜೆಗೆ. ಇಲ್ಲಿ ನೋಡ್ರಿ, ರೊಟ್ಟಿ 3 ಮಾಡೀನಿ. ಈಗ ಸೋಪ್ ಮಿಕ್ಸಿ ಮಾಡೀನಿ. ಸ್ವಲ್ಪ ದಪ್ಪ ಇದ್ರೆ ನಡೀತದೆ ಅಂಥೇಳಿ ದಮ್ ಮಾಡೀನಿ. ಮತ್ತು ಇದ್ರೊಳಗೆ ಮಲೋದಿ ರೊಟ್ಟಿ ಒಂದು ಸ್ವಲ್ಪ ಸಣ್ಣದು ಮಾಡಿ ಕೈನಿಂದ ಮಾಡಿ ಮಿಕ್ಸರ್ನ ಹಾಕಿನಿ. ಬರೀಕ್ ಆಗ್ತದೆ ಅಂಥೇಳಿ ಕೈನಿಂದ ಮಾಡ್ತಾರೆ, ಮಿಕ್ಸರ್ನಾಗೂ ಮಾಡ್ತಾರೆ. ನಾ ಅದ್ರಾಗೆ ಮಾಡೀನಿ. ಲೇಟಾಗಿತ್ತು, ನೈಟ್ ಮಾಡ್ಲತ್ತೀನಲ್ಲ, ಹಂಗಂದು
ಅಡುಗೆ ಮಾಡೋದೈತಿನ ನೋಡಿರಿ. ಒಂದಿಷ್ಟು ಬೆಲ್ಲ ಹಾಕ್ತೀನಿ ಮತ್ತು ಇವು ಪುಟಾಣಿ ಹಾಕ್ತೀನಿ. ಅದರೊಂದು ಅರ್ಧ ಬೆಲ್ಲ ಹಾಕ್ತೀನಿ ನೋಡಿರಿ. ಹಾಕಿ ಕೈನಿಂದೆಲ್ಲ ಬೆಲ್ಲ ಹಚ್ತೀನಿ ಮೊಲದಿಗೆ. ಎಲ್ಲ ಸಾವಿರದ ಕೈನಿಂದ ಅಂದ್ರೆ ಬೆಲ್ಲ ಎಲ್ಲ ಇದಾಗ್ತದೆ. ಈಗ ಕೊಬ್ಬರಿ ಹಾಕ್ಲತ್ತೀನಿ, ಕೊಬ್ಬರಿ ಪುಟಾಣಿ ಹಾಕ್ಲತ್ತೀನಿ. ಪುಟಾಣಿ ಹಾಕಿ ಕೊಬ್ಬರಿ ಹಾಕ್ತೀನಿ ನೋಡ್ರಿ. ಈಗ ಕೊಬ್ಬರಿ ಹಾಕಿ ಮಿಕ್ಸ್ ಮಾಡ್ತೀನಿ ಎಲ್ಲ ಮಾಡಿ. ಇದು ಕಾಜು ಕಿಸ್ಮಿಸ್ನ ಹಾಕ್ಬೋದು ತುಪ್ಪದಾಗ ಫ್ರೈ ಮಾಡಿ. ಆಪ್ಷನ್ಸ್ ಅದ, ಅದೇನು ಹಾಕ್ಬೇಕಂತ ಜರೂರಿ ಏನಿಲ್ಲ, ಹಂಗಂತ ನಾ ಹಾಕಿಲ್ಲ. ನೋಡ್ರಿ 3 ಮಲದಿ ರೊಟ್ಟಿನಿಂದ ಇಷ್ಟ ಆಗ್ಯದ ನೋಡ್ರಿ ಮಾಲ್ದು. ಈಗ ಇಲ್ಲ ನೋಡ್ರಿ, ಈ ಥರ ಮಲದಿ ಆಯ್ತದ ನೋಡ್ರಿ. ಈಗ ನಾ ಮಾಡಿದ್ದು ರೆಸಿಪಿ ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಕಮೆಂಟ್ ಮಾಡಿ ಹೇಳ್ರಿ ಹೆಂಗಾಗ್ಯದ ಅಂಥೇಳಿ. ಮತ್ತೊಂದು ಸಲ ನಾ ಹೇಳ್ದಂಗೆ ಸಜ್ಜೆ ಮಲೋದಿನೂ ಮಾಡಿ ತೋರಿಸ್ತೀನಿ. ನೈಟ್ ಮಾಡಿದೆವು. ನೈಟ್ ಒಂದು ಸ್ವಲ್ಪ ತಿಂದು ಹಂಗೆ ನಮ್ಮ ಮಮ್ಮಿರಿಗೆ ಒಂದು ಸ್ವಲ್ಪ ಕೊಟ್ಟಿದ್ದೆ. ಈಗ ನೆಕ್ಸ್ಟ್ ಡೇ ನೈಟ್ ಕ್ಯಾಮ್ರಾ ಓಪನ್ ಮಾಡೀನಿ. ಮತ್ತು ಅವತ್ತು ಹೋಗಿಲ್ಲಲ್ಲ ದೇವರಿಗೆ, ಹಂಗಂದು ಇವತ್ತು ಹೋಗ್ಲತ್ತಿದ್ದೆವು. ದೇವ್ರ ದರ್ಶನ ಮಾಡ್ಕೊಂಡು ಬರಮ್ಮಿ ಅಂಥೇಳಿ ಆಯಿತು. ಪೇಡ ಹಾರಿಸ್ತೇವೆ, ಅಲ್ಲಿ ಪೇಡ ಹಾರಿಸೋದೊಂದು ಇದು. ಈಗ ದೇವ್ರಿಗೆ ಬಂದೇವು ನೋಡ್ರಿ. ಇಲ್ಲಿ ದೇವ್ರ ಬಳಿ ಇದ್ವಿ. ಇಲ್ಲಿ ಪೇಡ ಹಾರಿಸೋದು ರಿವಾಜ್, ಹರಕೆ ಮಾಡ್ತಾರೆ. ಹಂಗಂದು ನಮ್ಮ ಅವರು ಅವಾಗಿನ ಹಿಡ್ದು ಹಾರಿಸ್ತೀರಂತ, ಹಂಗಂದು ನಾವು ಹಾಗೆ ಕಂಟಿನ್ಯೂ ಮಾಡಿದೆವು. ಬೀದರ್ಕಿದ್ರೂ ಬಂದು ಚುಟ್ಟಿ ಇದ್ದು ಅಂದ್ರೆ ಬಂದಿದ್ದು, ಚುಟ್ಟಿ ಆಗಿದಾಗ ಬಂದು ಜಾತ್ರೆ ಆದಮೇಲೆ ಬಂದು ಹಾರಿಸೋತಿದ್ದೆವು. ಇಲ್ಲಿ ಬಂದೀವಿ. ಇಲ್ಲಿ ನೋಡ್ರಿ ಈ ಟೈಪ್ ಡೆಕೋರೇಷನ್ ನೋಡ್ರಿ. ಇವು ಲೈಟ್ಸ್ ಅದೆಲ್ಲ ಗಾರ್ಡನ್ದಾಗ ಎಲ್ಲ ಇರ್ತಾವೆ ಕಂಟಿನ್ಯೂಸ್ ಆಗಿ. ಯಾವಾಗ ಭೀ ಈ ಟೆಂಪಲ್ ಮೇಲೇನು ಹಾಕ್ಯಾರ ಅದಿಷ್ಟೇ, ಈ ಜಾತ್ರಾ ಟೈಮಿನಾಗ ಹಾಕ್ಯಾರ ಅಷ್ಟೇ. ಈಗ ಈ ಸೈಡ್ ಇದ್ದಿಂದೆಲ್ಲ ಹಮೇಶ ಇಡ್ತಾರೆ ಇಲ್ಲಿ ಲೈಟ್ಸ್ ಅವೆಲ್ಲ. ಬಂದು ನೋಡ್ಲಿಕ್ಕೆ ಚಂದದ. ಮತ್ತು ಫ್ಯಾಮಿಲಿ ಜೊತೆಗೆ ಮಂತ್ಲಿ ಪಿಕ್ನಿಕ್ನು ಮಾಡ್ಬೋದು. ಸರಿಯಾಗದ ಗಾರ್ಡನು. ಊಟ ಅದು ಮಾಡ್ಕೊಂಡು ಹೋಗಿ ಊಟ ಮಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೋದು. ಚಲೋ ಅದ ಹೋಗ್ಲಕ್ಕ. ಏನು ನೋಡ್ರಿ ಮೇನ್ ಬಾಗಿಲು ಅದ, ಇದಕ್ಕೆ ಡೆಕೋರೇಟ್ ಹಿಂಗೆ ಮಾಡ್ಯಾರ. ನಾವು ಪೇಡ ಮತ್ತು ಒಂದು ಹೂವಿನ ಹಾರ ತೊಗೊಂಡು ಹೋದೆವು. ಟೆಂಗು ಒಳಗೆ ಒಡ್ಲತ್ತಿಲ್ಲ. ಈಗ ಕೊರೋನಾ ಹಿಡ್ದು ಮೊದಲೆಲ್ಲ ಟೆಂಗು ಒಳಗೆ ಕೊಡ್ತಿರು, ಹಂಗಂದು ನಾವು ಟೆಂಗ್ ತೊಗೊಂಡಿಲ್ಲ. ತೊಗೊಂಡ್ರೂ ಹೊರಗೆ ಹೊಡ್ಕೊಂಡು ಬರಬೇಕು. ಹಂಗಂದು ಹೊರಗೂ ಇಲ್ಲ, ಮನೆಗೆ ತೊಗೊಂಡು ಬರಬೇಕಲ್ಲ. ಇದು ದೇವ್ರ ದರ್ಶನ ಮಾಡ್ಕೊಂಡು ಅಷ್ಟೇ ವಾಪಸ್ಸೇ ಕೊಡ್ತಾರೆ. ಹಂಗಂದು ನಾವು ತೊಗೊಂಡಿಲ್ಲ ಟೆಂಗ್. ಈಗ ಲೈನಿಗೆ ನಿಂತೀವಿ ನೋಡ್ರಿ. ಈಗ ಅವತ್ತು ಹುಣ್ಣಿ ದಿವಸ ಅಂದ್ರೆ ನಿನ್ನಿಂದ ದಿವಸ ಲೈನ್ ಜಾಸ್ತಿ ಇರ್ತಿತ್ತು. ಹಂಗಂದು ಮರುದಿವ್ಸ ಹೋಗಮ್ಮಂಥೇಳಿ ಮರುದಿವ್ಸ ಬಂದ್ವಿ. ಸ್ವಲ್ಪ ಅದ ಲೈನು, ಜಲ್ದಿನೇ ಒಂದು ಅರ್ಧ ತಾಸಿನ ದರ್ಶನ ಆಯಿತು. ಟೈಪ್ ಡೆಕೋರೇಷನ್ ಮಾಡ್ಯಾರ ನೋಡ್ರಿ. ಇದು ಮೇನ್ ಬಾಗಿಲು, ದೇವ್ರದ್ದು ಗರ್ಭಗುಡಿಗೆ ಹೋಗ್ಲಕ್ಕ ಅಲ್ಲಿ ನಿಂತು ದರ್ಶನ ಮಾಡ್ಕೊತೀವಿ. ಈಗ ಹೂವಿನ ಹಾರನೂ ಅದ ನೋಡ್ರಿ. ಅಲ್ಲಿ ಕ್ಯಾಮ್ರಾ ಇದು ಮಾಡಂಗಿದ್ದಿದ್ದಿಲ್ಲ, ಹಿಡಿಯಂಗಿದ್ದಿದ್ದಿಲ್ಲ ಪರ್ಮಿಷನು. ಹಂಗಂದು ದರ್ಶನ ಮಾಡ್ಕೊಂಡು ಹೊರಗೆ ಬಂದು ವಿಡಿಯೋ ಮಾಡ್ಲತ್ತೀನಿ. ನಾನು ಲೈನಿಗೆ ನಿಂತಿದ್ದು ಒಂದು ಸೈಡು, ಇದು ಒಂದು ಸೈಡ್ ಅದ ನೋಡ್ರಿಕ. ಈ ಕಡೆ ಬಂದೀವಿ. ಈಗ ಒಂದಿಷ್ಟು ವಿಡಿಯೋ ಮಾಡ್ಕೊಂಬರಂಥೇಳಿ ನೀರಿಂದ ಅದೆಲ್ಲ ಇದು ಮಾಡಿರು. ಇಲ್ಲಿ ನಿಂತು ವಿಡಿಯೋ ಮತ್ತು ಫೋಟೋದು ಇಳಿಸ್ಕೊಂಡೆವು. ಎಲ್ಲ ನೋಡ್ರಿ ಇಲ್ಲಿ ಗಾರ್ಡನ್ದಾಗೆಲ್ಲ ಈಗ ಒಂದು 5-6 ವರ್ಷ ಮೇಲೆ ಆಯ್ತೇನೋ, 5-6 ವರ್ಷ ಆಯಿತು ಮೋಸ್ಟ್ಲಿ ಈ ಟೈಪ್ ಎಲ್ಲ ಮಾಡ್ಯಾರ. ಮೊದಲು ಇದ್ದಿದ್ದಿಲ್ಲ, ಖುಲ್ಲ ಇರ್ತಿತ್ತು, ಗಾರ್ಡನ್ ಅಷ್ಟೇ ಇತ್ತು. ಇವೆಲ್ಲ ಮೂರ್ತಿ ಅದು ಕುಂಡ್ರಿಸ್ಯಾರ. ನೋಡ್ರಿ ಜನ ಎಲ್ಲ ಹೆಂಗೆ ಬಂದದಂತ. ಇದು ಮಾಣಿಕ್ ನಗರ ಮಾಣಿಕ್ ಪ್ರಭುಂದ ಜಾತ್ರೆ ಇರ್ತದೆ. ದತ್ತಾತ್ರೇಯ ಹುಣ್ಣಿಮೆ ದಿವಸ, ದತ್ತ ಹುಣ್ಣಿಮೆ ದಿವಸ ಅವತ್ತು ಜಾತ್ರೆ ಇರ್ತದೆ ನೋಡ್ರಿ. ಇದು ನಮ್ಮ ಊರಿಗೆ ಹತ್ತೆ ಅದ, ಒಂದು 10 ನಿಮಿಷನಾಗ ಹೋಗ್ಬೋದು ಆಟೋಕು. ಒಂದಿಷ್ಟು ಇವರು ಹುಡುಗಿಯರೆಲ್ಲ ಮತ್ತು ಕ್ಲಿಪ್ಸು ಮತ್ತು ಒಂದು ಇಯರಿಂಗ್ಸ್ ಅದು ತೊಗೊಂಡರು. ನಾ 1-2 ಜೋಡಿ ಬಳೆ ತೊಗೊಂಡಿನಿ. ತೊಗೊಂಡು
ಹೊರಗೆ ಹೊಂಟೀವಿ ನೋಡ್ರಿ ಈಗ. ಇಲ್ಲಿ ಏನಾರ ಸ್ನ್ಯಾಕ್ಸ್ ತಿಮ್ಮರಿ ಅಂತೇಳಿ ಅಲ್ಲತ್ತರು ಮಕ್ಕಳು ಹಂಗಂದು. ಮತ್ತು ಮಂಚೂರಿ, ಮಿರ್ಚಿ ಬಜ, ಪಾನಿಪುರಿ ತಿಂದರು. ತಿಂದು ಮನೆಗೆ ಬಂದೆವು. ಇಲ್ಲ ನೋಡ್ರಿ ಹಿಂಗೆ ಕಾಣಿಸ್ತದೆ ನೋಡ್ರಿ ಹೊರಗಿಂದು. ನೀರೆಲ್ಲ ಕಲರ್ ನೀರು ಹಾರ್ಲತ್ತಿವು, ಮಸ್ತ್ ಅನ್ಸ್ಲತ್ತಿತ್ತು. ಆಯಿತು, ಚಳಿನೂ ಜಾಸ್ತಿ ಅವ ನಮ್ಮ ಸೈಡು, ಬೀದರ್ ಸೈಡು ಚಳಿ ಭಾಳ ಅವ. ಚಳಿ ಇದ್ದಿನ ಸಲುವಾಗಿ ಜಾಸ್ತಿ ಲೇಟಾಗಿ ಇರ್ಲಿಕ್ಕಾಗಿಲ್ಲ. ಇಲ್ಲಿ ಒಳಗೆ ಒಂದು ಸ್ವಲ್ಪ ಬೆಚ್ಚಗಿತ್ತು, ಹೊರಗೆ ಬಂದಿನ ಮೇಲೆ ಭಾಳ ಚಳಿ ಆಲತ್ತಿವು. ಸ್ನ್ಯಾಕ್ಸ್ ಅದು ತಿನ್ಮಲ್ಲಿ ಜಲ್ದಿ ತಿಂದು ಮನೆಗೆ ಬಂದೆವು. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಬಾಯ್.